ಅಪರಾಧಗಳು ತಡೆಯಬೇಕೆಂದರೆ ಸಾರ್ವಜನಿಕರಲ್ಲಿ ಜಾಗೃತಿ ಅತ್ಯಗತ್ಯ ಮತ್ತು ಬಾಡಿಗೆ ವಾಹನ ಓಡಿಸುವಂತಹ ಚಾಲಕರು ಅತ್ಯಂತ ಜಾಗರೂಕರಾಗಿ ಪೊಲೀಸರೊಂದಿಗೆ ಸ್ನೇಹಮಯವಾಗಿರಿ ಎಂದು ನಗರ ಪೊಲೀಸ್ ಠಾಣಾ PSI ವೇಣುಗೋಪಾಲ್ ತಿಳಿಸಿದರು. ಕೇವಲ ಪೊಲೀಸರಿಂದ ಅಪರಾಧಗಳು ತಡೆ ಸಾಧ್ಯವಿಲ್ಲ, ಅದಕ್ಕೆ ಸಾರ್ವಜನಿಕರ ಸಹಕಾರವೂ ಮುಖ್ಯ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಡಿಸೆಂಬರ್ ಮಾಹೆಯನ್ನ ಅಪರಾಧ ಮಾಸಾಚರಣೆಯನ್ನಾಗಿ ಆಚರಿಸಲಾಗುತ್ತಿದೆ ಎಂದರು. ಶಿಡ್ಲಘಟ್ಟ ನಗರದಲ್ಲಿ ಅಪರಾಧಗಳ ಬಗ್ಗೆ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವುದು, ಅಪರಾಧಗಳು ಆಗದಂತೆ ತಡೆಯಲು ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಅರಿವು ಮೂಡಿಸಲು ಪೊಲೀಸ್ ಇಲಾಖೆ ವತಿಯಿಂದ 2024ರ ಅಪರಾಧ ತಡೆ ಮಾಸಾಚರಣೆಯನ್ನು ನಗರದ ಶ್ರೀ ಶಾರದಾ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳಿಂದ ಮತ್ತು ಬಸ್ ನಿಲ್ದಾಣದಲ್ಲಿ ಆಟೋ ಚಾಲಕರು ಮತ್ತು ಸಾರ್ವಜನಿಕರಿಂದ ಪ್ರತಿಜ್ಞೆ ಮಾಡಿಸುವುದರ ಮೂಲಕ ಜಾಗೃತಿ ಮೂಡಿಸಿದರು. ಪ್ರಮಾಣ ಪತ್ರ ಪಡೆದು ಹಾಗೂ ವಾಹನವನ್ನು ಚಾಲನೆ ಮಾಡುತ್ತೇನೆ. ನಾನು ವಾಹನಮತ್ತನಾಗಿ ವಾಹನವನ್ನು ಚಲಾವಣೆ ಮಾಡುವುದಿಲ್ಲ. ನಾನು ಸಾರ್ವಜನಿಕರೊಂದಿಗೆ ನೋಡಿಕೊಳ್ಳುತ್ತೇನೆ. 3 ಜನರಿಗಿಂತ ವಾಹನ ಚಲಾಯಿಸುವುದಿಲ್ಲ. ನಾನು ಸಾರ್ವಜನಿಕರೊಂದಿಗೆ ಸೌಮ್ಯವಾಗಿ ನಡೆದುಕೊಳ್ಳುತ್ತೇನೆ. ನಾನು ರೀತಿಯಲ್ಲಿ ಹಣ ಪಡೆಯುವುದಿಲ್ಲ. ಈ ಮೇಲ್ಕಂಡ ಎಲ್ಲ ಸರ್ಕಾರಿ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸುತ್ತೇನೆ ಎಂದು ಪ್ರಾಮಾಣೀಕರಿಸುತ್ತೇನೆ. ಜೈ ಕರ್ನಾಟಕ, ಜೈ ಕರ್ನಾಟಕ. ನಾವು ಪ್ರತಿ ದಿವಸನೂ ಬೀಟು ಕಾರ್ಯಕ್ರಮಗಳನ್ನು ಮಾಡಿಸ್ತಾನೆ ಇದ್ದೀವಿ. ಅದರಲ್ಲಿ ಈಗ ಡಿಸೆಂಬರ್ ತಿಂಗಳಲ್ಲಿ ಒಂದು ಮೇಲಾಧಿಕಾರಿಗಳ ಆದೇಶ ಇರೋದ್ರಿಂದ ಹೆಚ್ಚಿನ ರೀತಿಯಲ್ಲಿ ಈ ಥರ ಸ್ಕೂಲುಗಳಲ್ಲಿ, ಕಾಲೇಜುಗಳಲ್ಲಿ ಮತ್ತು ಒಂದು ಪ್ರಮುಖ ಸಾರ್ವಜನಿಕ ಸ್ಥಳಗಳಲ್ಲಿ ನಾವು ಹೆಚ್ಚಿನ ರೀತಿಯಲ್ಲಿ ಅವರು ಮುಟ್ಟಿಸ್ತಾ ಇದ್ದೀವಿ. ಡಿಸೆಂಬರ್ ತಿಂಗಳ ಅಪರಾಧ ತಡೆ ಮಾಸಾಚರಣೆ ಅಂತೇಳಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರೆ ಅದರ ಅಂಗವಾಗಿ ನಗರದಲ್ಲಿ ಪ್ರಮುಖ ಬೀದಿಗಳಲ್ಲಿ ಹೋಗಿ ಅವೇರ್ನೆಸ್ ಮೂಡಿಸಿರ್ತಾರೆ ಸರ್. ಜನರ ಧ್ವನಿ ಚಾನೆಲ್ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ.